ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಾಗ ಇಂಪಾರ್ಟೆಂಟ್ ಒಂದು ಬಾಡಿಗೆ ಬಂದೀನಿ. ವಿಡಿಯೋ ಮಾಡಿ ಹಾಕಾಕ ಟೈಮ ಸಿಗೋಲ್ಲ, ನಮ್ಮನೆ ಬಾಡಿಗೆ ಹಚ್ಚಿಬಿಟ್ಟವು. ನಾವೆಲ್ಲಿದ್ದೀನಿ ನೋಡಿರ್ಬೇಕಾರೆ ಇಲ್ಲಿ. ಇದು ಯಾವ ಊರಂತ ನಿಮಗೆ ಗೊತ್ತಾಗ್ಬೋದು. ಬರೇ ಇವ ಸುತ್ತಮುತ್ತ ಎಲ್ಲರ ನೋಡ್ರಿ ನೀವು. ಭತ್ತದ ನಾಡು ಗಂಗಾವತಿ. ಸೊ ಗಂಗಾವತಿಗೆ ಬಂದೀವಿ, ಬಾಡಿಗೆ ಬಂದೀವಿ. ನಾವೇನಿಂತ ಅಲ್ಲೇ ಬಂದು ಬಾಡಿಗೆ ಹೊಡ್ಯ ಅಂತದ್ರಾಗ ಅಷ್ಟು ಐತಿ ನೋಡ್ರಿ. ಬೇಕಾರೆ ಭತ್ತಾಗಿತ್ತ ಏನು ಹೊಡ್ಯಕ್ಕೆ ಬಂದಿಲ್ಲ. ನಾವು ಬಂದಿದ್ದು ಒಂದು ಬಾಡಿಗೆ. ಏನು ಬಾಡಿಗೆ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದು ನಮ್ಮ ಗಾಡಿ. ಇಲ್ಲಿ ಪೂರ ಬರೀ ತೋಟ, ಬರೀ ತೆಂಗಿನಕಾಯಿ ತೋಟನ ಐತಿ. ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಎಷ್ಟು ಎಕರೆ ಐತ್ರಿ? ತೆಂಗಿನಕಾಯಿ ತೋಟನ 10 ಎಕರೆ ಐತ್ರಿ. ಬರೀ ಇದು ಅಷ್ಟು ಐತಿ. ಪೂರಾ ಒಂದು 10 ಎಕರೆ ಮ್ಯಾಗ ಐತಿದ ನಮ್ಮಂತ. ಬಾಬಾ ಬಾಬಾ 5 ವರ್ಷ. ಈ ಸದ್ಯ ನಿಮಗೇನು ಕಾಣ್ತಾವಲ್ಲ ಇವ ನೋಡ್ರಿ, ಎಳಗಾಯಿ ನೀರ. ಇವೆಲ್ಲ ಲೋಡ್ ಮಾಡ್ಕೊಂಡು ಸೀದಾ ನಮ್ಮ ಗಾಡ್ಯಾಗ ಹಾಕ್ಕೊಂಡು ಊರ ಕಡೆ ಪ್ರಯಾಣ ಬೆಳೆಸ್ಬೇಕಂತ ಮಾಡೀವಿ. ಇಲ್ಲೇನು ನೋಡಿದ್ರಲ್ಲ, ಇವ ತೆಂಗಿನಕಾಯಿನ ಹಾಕ್ಕೊಂಡು ಹೋಗ್ಬೇಕು, ಫುಲ್ ತುಂಬುವಂಗೆ ಹಾಕ್ಕೊಂಡು ಹೋಗ್ಬೇಕು. ಗಾಡಿ ಲೋಡ್ ನೋಡ್ರಿ, ಇಲ್ಲೆಲ್ಲ ಕೌಂಟ್ ಮಾಡಿ ಕೇಸಿ ಅವೆಲ್ಲ ಕೊಲ್ಲಿ ತೆಗೆದು ಈಗೆಲ್ಲ ಕೌಂಟ್ ಮಾಡಕ್ಕೆ ಕುಂತಾರ. ಕೌಂಟ್ ಮಾಡಿ ಸೀದಾ ನಮ್ಮ ಗಾಡಿ ಒಳಗೆ ಲೋಡ್ ಮಾಡ್ತಾರೆ. ಸೊ ವ್ಯೂ ನೋಡ್ಬೇಕು ನೀವು, ಭಾರಿ ಮಸ್ತ್ ಕಾಣತೈತಿ. ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಮಸ್ತ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಗಾಡಿ ಒಳಗೆ ಒಂದು ಸ್ವಲ್ಪ ಹಾಕ್ಯಾರ. ಈಗ ಇನ್ನು ಫುಲ್ ಲೋಡ್ ಮಾಡ್ತಾರೆ. ಇದನ್ನು ಫುಲ್ ಲೋಡ್ ಮಾಡಿ ತೋರಿಸ್ತೀನಿ. ಗಾಯ್ಸ್ ನೋಡ್ರಿ, ಒಂದು ಬಿಸ್ನೆಸ್ ಟಿಪ್ಸ್ ಹೇಳ್ತೀನಿ ಇದ್ರೊಳಗೆ. ಹೆಂಗೈತಪ್ಪ ಅಂತಂದು ಲಾಭ ಯೋಚನೆ ಮಾಡ್ರಿ ನೀವು. ಈಗ ಇಲ್ಲೇನು ಎರ್ಸಾಕತ್ತಾರಲ್ಲ ಕಾಣ್ತಾ ನೋಡ್ರಿ ಕಾಯಿ. ಅಲ್ಲೇ ನಮ್ಮ ಗಾಡಿಗೆ ಏನು ಲೋಡ್ ಮಾಡಕ್ಕೆ ಹೊಂತಾರಲ್ಲ, ಈ ಒಂದು ಎಳಗಾಯಿ ನೀರು ಕಾಯಿ ಯೋಚನೆ ಮಾಡ್ರಿ ನೀವು. ಒಂದು ಎಳಗಾಯಿ ನೀರು ಕಾಯಿ ಇಲ್ಲಿ ಅವ್ರಿಗೆ ಎಷ್ಟು ರೂಪಾಯಿ ಬೀಳ್ತಾ ಗೊತ್ತಾ? ಬರೀ 15 ರೂಪಾಯಿ ಅಂತ. ಹಾಂ, ಎಲ್ಲಿ ಲೆಕ್ಕ. ನಮ್ಮ ಊರಾಗ ನಾವು ತೊಗೊಳೋದೆಷ್ಟು? ಒಂದು ಕಾಯಿಗೆ 40 ರೂಪಾಯಿ. ಒಂದು ಕಾಯಿ ಪ್ರಾಫಿಟ್ 25 ರೂಪಾಯಿ. ಹಾಂ, ಈಗ ನಾವು 1000 ಕಾಯಿ ತೊಗೊಂಡೋಗಿ ಮಾರಿದ್ನಪ್ಪ ಅಂತಂದ್ರೆ ಎಷ್ಟು ಲಾಭ ಆಗುತ್ತೆ ನೀವು ಯೋಚನೆ ಮಾಡಿ. ಹಾಂ, 100 ಕಾಯಿಗೆ 2500 ರೂಪಾಯಿ ಲಾಭ ಆಯ್ತು. ಇನ್ನು 1000 ಕಾಯಿ 25,000 ರೂಪಾಯಿ ಲಾಭ. ಒಂದು 100,000 ಕಾಯಿ ಎಷ್ಟು ದಿವಸ ಮಾರ್ತಾರಂದ್ರೆ ಒಂದು ತಿಂಗಳದಾಗ ಮಾರ್ತಾರೆ. ರೋಡ್ ಸೈಡ್ ಇತ್ತಪ್ಪ ಅಂತಂದ್ರೆ 10 ದಿನಕ್ಕೂ ಮಾರ್ತಾರೆ. ಇದೆಲ್ಲ ಬಿಸ್ನೆಸ್ ಟಿಪ್ಸ್ ಇದೆ ನೋಡ್ರಲ್ಲಿ. ಗಾಡಿ ಮಾತ್ರ ಫುಲ್ ಲೋಡ್ ಆಗಂತೈತಿ. ಲೋಡ್ ಮಾಡಕ್ಕೆ ಕುಂತಾರ ಅಲ್ರಿ. ಈ ತೋಟ ಮಾಡೋದ್ರಾಗ ಏನಂತ ಬಿಸ್ನೆಸ್ ಐತೆ ನೋಡ್ರಿ, ಅದಕ್ಕಿಂತ ಡಬಲ್ ಪ್ರಾಫಿಟ್ ಮಾರೋರ್ಗಿರುತ್ತೆ. ಕಾಯಿ ಮಾರೋದು ಅಷ್ಟು ಸರಳ ಅಲ್ರಿ, ಕಡ್ದು ಕೊಡ್ಬೇಕು ಅದೆಲ್ಲ ಮಾಡೋದು. ಬಟ್ ಪ್ರಾಫಿಟ್ ನೋಡ್ರಿ ಹೆಂಗೈತಿ. ಹಾಂ, ಒಂದು ಕಾಯಿಗೆ 25 ರೂಪಾಯಿ ಉಳಿತೈತಿ. 15 ರೂಪಾಯಿ ಕೊಟ್ಟು ಕಾಯಿ ತೊಗೊಂಬರ್ತಾರೆ ಇಲ್ಲಿದ್ದ ಎಲ್ಲಿಗೆ, ನಮ್ಮೂರು ಸೈಡ್. ಹೊಳ್ಳಿ ಮತ್ತು ಆ ಕಾಯಿನ ಎಷ್ಟಕ್ಕೆ ಮಾರ್ತಾರೆ? 40 ರೂಪಾಯಿಗೆ ಒಂದು ಕಾಯಿ ಮಾರ್ತಾರೆ. ಬ್ಯಾಸಿಗೆ ಸೀಸನ್ ಬಂತಂದ್ರೆ ಇನ್ನೂ ಏರಿಸ್ತಾರೆ, ಬಿಸಿಲು ಸೀಸನ್ ಬಂತಂದ್ರೆ ಇನ್ನೂ ಏರಿಸ್ತಾರೆ. ಇಲ್ಲಿ ಹೆಂಗೆ ರೇಟ್ ಏರಿಸ್ತಾರೆ, ಅಲ್ಲಿ ಹಂಗೆ ರೇಟ್ ಏರಿಸ್ತಾರೆ ಅವರು. ನೋಡ್ರಿ, ಎಲ್ಲ ಫುಲ್ ಗದ್ದೆ ಎಲ್ಲ ಗ್ರೀನ್. ಎಲ್ಲಿ ನೋಡಿದ್ರು ಹಚ್ಚ ಹಸಿರ ಕಾಣುತ್ತೆ ನಿಮಗೆ. ಅಂಥದ್ರೊಳಗೆ ಇವರು ತೋಟದ ಮಾಲಕರು ಅದಾರಲ್ಲ, ಇಲ್ಲಿ ಕೆಂಪು ಶರ್ಟ್ ಹಾಕೊಂಡ್ರೆ ಕಾಣ್ತಿರ್ಬೋದು ನಿಮ್ಗೆ. ಈ ಒಂದು ತೋಟ 11 ಎಕರೆ ತೋಟ ಐತಿ ಇವ್ರದ್ದು. ಬರೀ 11 ಎಕರೆ ಬರೀ ಎಳಗಾಯಿ ನೀರೇ ಹಾಕ್ಯಾರ ಇವ್ರು. ಎಳಗಾಯಿ ನೀರು ಬಿಟ್ರೆ ಏನೂ ಹಾಕಿಲ್ಲ. ಯೋಚನೆ ಮಾಡ್ರಿ ನೀವು, ಪ್ರಾಫಿಟ್ ಹೆಂಗಿರ್ಬೋದು ಇವ್ರದ್ದು. ಸಿಕ್ಕಾಪಟ್ಟೆ ಪ್ರಾಫಿಟ್ ಐತಿ. 5 ವರ್ಷಕ್ಕೊಂದು ಸಲ ಬರ್ತಂಗೆ ಹಿಂಗೆ
ಸೊ 5 ವರ್ಷಕ್ಕೆ ಒಂದು ಸಲ ಕಾಯಿ ಬಿಟ್ರೂ ಒಂದು ಗಿಡ ಎಳತ್ತಿದ್ದೆ. ಈ 11 ಎಕರೆ ಹೊಲದೊಳಗೆ ಮಿನಿಮಮ್ ಅಂದರೂ ಒಂದು ನನಗನ್ಸಿದ ಪ್ರಕಾರ ಒಂದು 1000 ಗಿಡ ಅದಾವೆ ಪಕ್ಕ. 8,000 ಒಂದು ಗಿಡದೊಳಗೆ ಎಷ್ಟು ಕಾಯಿ ಬಿಡ್ತಾವೆ ಹೇಳೋಕ್ಕಾಗಲ್ಲ. ಎಲ್ಲ ಸಿಕ್ಕಾಪಟ್ಟೆ ಮಸ್ತ್ ಐತಿ. ವ್ಯೂ ಮಾತ್ರ ನೋಡೋಕೆ ಮಸ್ತ್ ಐತಿ. ಗ್ರೀನ್ ಎಲ್ಲಿರುತ್ತೆ ಅಲ್ಲೆಲ್ಲ ನೋಡೋಕೆ ಚಲೋ ಅನ್ಸುತ್ತೆ ನೋಡ್ರಿ. ಬಟ್ ನನ್ನ ವ್ಲಾಗ್ ನೋಡೋದ್ರಿಂದ ಒಂದು ಏನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಅವಾಗ ಬಿಸ್ನೆಸ್ ಟಿಪ್ಸ್ ಕೊಡ್ತಿರ್ತೀನಿ, ನೋಡ್ತಿರ್ರಿ ನೀವು ಬೇಕಾದ್ರೆ ಇದ್ರಾಗ. ಇದು ಒಂದು ಪ್ರಾಫಿಟ್ ಅಂತಲೇ ಹೇಳ್ಬೋದು, ಭಾರಿ ಲಾಭ. ಇದೊಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು, ಭಾರಿ ಬಿಸ್ನೆಸ್ ಇದೆ. ನೀವು ಯಾವ್ದ್ರಾಗಾರ ಮಾಡಿ ಲಾಸ್ ಹಾಕಿರಿ, ಟ್ರೇಡಿಂಗ್ ಎಲ್ಲ ಮಾಡಿದ್ರೆ ಲಾಸ್ ಆಗುತ್ತೆ. ಬಟ್ ಈ ದಂಧೆ ಒಳಗೆ ಒಟ್ಟು ಲಾಸ್ ಇಲ್ಲ. ಆ ಕಾಯಿ ಏನದಾವಲ್ಲ ಅವು ನೀರಿದ್ರೂ ನಡಿತೈತಿ, ನೀರು ಇರ್ಲಿಕ್ಕಂದ್ರೂ ನಡಿತೈತಿ. ಗಿರಾಕಿ ಕೊಟ್ಟಿಂದ ಮುಗಿದು ಹೊತ್ತು ಏನೂ ಮಾಡೋಕ್ಕಾಗಲ್ಲ. ಕಡ್ದ ಮೇಲೆ ಕೆಳಗೆ ನೀರು ಕಡ್ದ ಮೇಲೆ ಅದ್ರಾಗ ನೀರಿದ್ರೇನು ಬಿಟ್ರೇನು ತೊಗೊಂಡವ ಮಾತ್ರ ರೊಕ್ಕ ಕೊಡಲೇಬೇಕು. ಏನಪ್ಪ ಒಂದು 5 ರೂಪಾಯಿ ಕಮ್ಮಿ ಕೊಡ್ತಾನೆ ಅಷ್ಟೇ. 5 ರೂಪಾಯಿ ಕಮ್ಮಿ ಕೊಡ್ತಾನೆ. 5 ರೂಪಾಯಿ ಸಂಬಂಧ ನೋಡೋಕೆ ಕುಂತ್ರೆ ಭಾರಿ ಬಿಸ್ನೆಸ್ ಇದೆ. ಯೋಚನೆ ಮಾಡಿರಿ, 10-15 ದಿವಸದಾಗ ಮಾಡಿದೆ ಅಂದ್ರೆ 25,000 ರೂಪಾಯಿ ಲಾಭ. ಇಲ್ಲಿ ಎಷ್ಟಕ್ಕೆ ತೊಗೊಂಡು ಹೋಗ್ತಾರೆ ಅವರು? ಇಲ್ಲಿ ಒಂದು ಕಾಯಿಗೆ 15 ರೂಪಾಯಿ. ಒಂದು ಕಾಯಿಗೆ 15 ರೂಪಾಯಿ ಅಂದ್ರೆ 10 ಕಾಯಿ 150 ಇಂಟು ಭಾಳ ಅಂದ್ರೆ 15,000 ರೂಪಾಯಿ ಅವ್ರದ್ದು. ಹಾಂ, 15,000 ರೂಪಾಯಿ. 10,000 ಕಾಯಿಗೆ 15,000 ರೂಪಾಯಿ ಕೊಟ್ಟು ತೊಗೊಂಡೋಗಿ ಪ್ಲಸ್ ಅದಕ್ಕೊಂದು 2,500 ರೂಪಾಯಿ ಬಾಡಿಗೆ ಎಷ್ಟಾಯ್ತು? 15,000, 17,500 ರೂಪಾಯಿ. 17,500 ರೂಪಾಯಿ ಕೊಟ್ಟು ಬಾಡಿಗೆ ತೊಗೊಂಡು ಹೋಗಿ ಎಲ್ಲ ಮಾಡಿಟ್ರು ಎಷ್ಟು ಪ್ರಾಫಿಟ್ ಬರ್ತಾ? 25,000 ರೂಪಾಯಿದೊಳಗೆ 25,000 ರೂಪಾಯಿ ಪ್ರಾಫಿಟೇ ಬರುತ್ತೆ ಇವ್ರಿಗೆ. ಸಿಕ್ಕಾಪಟ್ಟೆ ಪ್ರಾಫಿಟ್ ಐತಿ. ನೀವು ಯಾರ ಮಾಡಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಅವ್ರಿಗೆ. ಸಿಕ್ಕಾಪಟ್ಟೆ ಪ್ರಾಫಿಟ್ ಐತೆ. ಪ್ರಾಫಿಟ್ ಇರಲಾರ್ದೆ ಯಾವುದೇನು ಮಾಡಂಗಿಲ್ಲ ಮಂದಿ. ಸಿಕ್ಕಾಪಟ್ಟೆ ಪ್ರಾಫಿಟ್ ಐತಪ್ಪ ಇದ್ರಾಗ. ಅಂಕರು ಲಾಸ ಇಲ್ಲ, ಒಂದೇ ಮಾತು. ಯಾವ್ದು ಕಂಪ್ನಿಗಾರ ಲಾಸ್ ಇರ್ತಾವೆ, ಬಟ್ ಇದ್ರೊಳಗೆ ಲಾಸ ಇಲ್ಲ. ಲಾಸ್ ಇರಲಾರ್ದ ಬೆಸ್ಟ್ ದುಡಿಕೆ ಐತಿ, ಬಿಸ್ನೆಸ್ ಐತಿ. ಯಾವ್ದಾರ ಮಾಡಿರಿ ಒಟ್ಟು. ನಾ ಎದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ರೆ ಕಂಟಿನ್ಯೂ ಬಾಡಿಗೆನ ಬಾಡಿಗೆ 1 2 ವೀಡಿಯೋ ಮಾಡೋಕ್ಕೆ ಸಮಕ್ಕೆ ಟೈಮ್ ಇಲ್ಲ. ಹಾಂ, ಮಿನಿಮಮ್ ಅಂದ್ರೆ ಈ ಒಂದು 8 ದಿವಸದಾಗ ನನ್ನ ಗಾಡಿ ಮಿನಿಮಮ್ 2,000 ಕಿಲೋಮೀಟ್ರ್ ಹೊಡೈತಿ. ಹೆಂಗೆ ಕಾಣಿಸುತ್ತಲ್ರಿ ಇದು? 2,000 ಕಿಲೋಮೀಟ್ರ್ ಹೊಡೈತಿ. 2,000 ಕಿಲೋಮೀಟ್ರ್ ಅಂದ್ರೆ ಸ್ವಲ್ಪ ಆತ. ಈ ಒಂದು 8 ದಿವಸದಾಗ 2 ಸಲ ಕೊಪ್ಪಳಕ್ಕೆ, 1 ಸಲ ಹೊಸಪೇಟೆಗೆ, ಮತ್ತೊಂದು ಸಲ ಗಂಗಾವತಿಗೆ ಬಂದೀನೀಗ. ಮತ್ತೀಗ ಎಲ್ಲಿಗಪ್ಪ ಕುಕ್ನೂರಿಗೆ ಅಂಕರು ಒಂದು 3 ಸಲ ಹೋಗಿ ಬಂದೀನಿ. ಸಿಕ್ಕಾಪಟ್ಟೆ ಗಾಡಿ ದುಡಿಯೋಕೆ ಕುಂತೈತಿ. ಸೊ ಈ ಗಾಡಿ ದುಡಿಯೋದು ಚಲೋ ಐತಿ. ದುಡಿಗೆ ಮಾತ್ರ ಚಲೋ ಐತಿ. ನಂದು ಸದ್ಯಕ್ಕೆ ಹೇಳ್ಬೇಕಪ್ಪ ಅಂತಂದ್ರೆ ದುಡಿಗೆ ಚಲೋ ಐತಿ. ಮುಂದೆ ಹೆಂಗಿರ್ತಾ ಹೇಳೋಕ್ಕಾಗಲ್ಲ. ಈ ಸದ್ಯಕ್ಕೆ ಮಾತ್ರ ಚಲೋ ಐತಿ. ನೋಡಿರಿ, ನೀವು ಯಾರ್ದು ಬಿಸ್ನೆಸ್ ಮಾಡೋಂಗಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಎಳಗಾಯಿ ನೀರು ಬಿಸ್ನೆಸ್ ಮಾಡೋಂಗಿದ್ರೆ ಪ್ರಾಫಿಟ್ ಮಾತ್ರ ಸಿಕ್ಕಾಪಟ್ಟೆ ಐತಿ. ಒಂದು ಕಾಯಿಗೆ 25 ರೂಪಾಯಿ ಯಾರು ಕೊಡ್ತಾರೆ ರೀ? ಲಾಭನ 25 ಅಂದ್ರೆ 1 to ಡಬಲ್ ಸಿಗುತ್ತೆ ನಿಮಗೆ ಪ್ರಾಫಿಟ್. ಮಾಡಿರಿ, ಚಲೋ ಐತಿ. ಮತ್ತು ಈ ಕಾಯಿ ಹೋಗಿ ಇಳಿಸೋದು ಎಲ್ಲ ವಿಡಿಯೋ ಮಾಡಿ ನಿಮ್ಮ ಮುಂದೆ ಹೇಳ್ತೀನಿ. ಬರ್ರಿ ಹೋಗೋಣ. ನೋಡ್ರಿ ಗಾಯ್ಸ್, ಎಷ್ಟು ಕಷ್ಟಪಡಕ್ಕಂತಾರಂತಂದೆ. ಇವ್ರಂತ ಕಷ್ಟಪಡೋರು ಯಾರಿಲ್ಲ. ನಿನ್ನ ಹೆಸರೇನೋ? ಪ್ರಜ್ವಲ್. ಬಂತು ನೋಡ್ರಿ, ದೊಡ್ಡ ಹುಲಿ ಇದೆ. ನಮ್ಮ ಗಾಡಿ ಫುಲ್ ಸಿಕ್ಕೊಂಬಿಟ್ಟೈತಿ. ಅದ್ರ ದೊಡ್ಡ ಹುಲಿ ಇದೆ. ಸಚಿನ್, ಎಷ್ಟು ಕಾಯಿ ತಂದಿವ ಮರೆ ನೀ? ಒಬ್ಬರ ಬಾ ಬಾ ಬಾ. ನಮ್ಮ ಗಾಡಿ ಸಿಕ್ಕೊಂಡಿದ್ದು ಎತ್ತಿ ಇಟ್ಟ ಹುಲಿ ಇದೆ. ಪೂರಾ ನಮ್ಮ ಗಾಡಿನ ಪೂರ್ಣ ಎತ್ತಿಟ್ಟ ನಾವು. ಅಂದ್ರೆ ಫೈನಲ್ ಆಗಿ 3 ಕಾಯಿ ಲೋಡ್ ಆಗೈತಿ. ಒಂದು ಬೆಳಿಗ್ಗೆ 8ಕ್ಕೆ ಲೋಡ್ ಮಾಡಕ್ಕೆ ನಿಂತವರು ಈಗ ಮಧ್ಯಾಹ್ನ 1 ಗಂಟೆ ಆಗೈತಿ. 1 ಗಂಟೆ ಆದರೂ ಇನ್ನೂ ಲೋಡ್ ಆಗಿದ್ದಿಲ್ಲ. ಬಟ್ ಪೂರಾ ಎಕ್ಕರ್ಲಾಡಿ ಲೋಡ್ ಮಾಡಿದ್ವಿ. ಇಲ್ಲಿ ರೋಡ್ ನೋಡ್ರಿ ಹೆಂಗೈತಿ. ಇಂಥ ರೋಡ್ನ್ಯಾಗ ಕಚ್ಚಾ ರೋಡ್ನ್ಯಾಗ ಸಿಕ್ಕೊಂಬಿಡು ಅಂತ ರೋಡ್ನ್ಯಾಗ ಗಾಡಿ ಸಿಗೋದು ಬಿಟ್ಟೈತಿ. ಅಲ್ಲಿ ನೋಡಿ ಟ್ರೈನ್ ಹೊಂಟೈತ್ರಿ. ಪೂರಾ ಕಚ್ಚಾ ರೋಡ್ನ್ಯಾಗ ಗಾಡಿ ಕಿತ್ತಿಸಿ ಎಲ್ಲ ಹೊಲಿಗಾರ ಮಾಡಿ ಟಯರ್ ಗೇರ್ ಎಲ್ಲ ಹೊಲಸಾಗಿದ್ದು. ಟಯರ್ ಗೇರ್ ಎಲ್ಲ ತಿಕ್ಕಿ ತೊಳೆದೀನಿ ಈಗ. ನೋಡ್ರಿ ಈಗ
ಫುಲ್ ಗಾಡಿ ಮಾತ್ರ ಈಗ ಲೋಡ್ ಆಗೈತಿ. ನೀರು ತೊಗೊಂಡು ಸೀದಾ ಬೆಳಗಾಯಿ ನೀರು ತೊಗೊಂಡು ಈಗೆಲ್ಲ ಕೈಕಾಲು ಮಾಡಿ ತೊಗೊಂಡಿವಿ. ಅಲ್ಲಿ ಹೆಂಗೆ ಕಾಣಿಸುತ್ತಲ್ರಿ ನಿಮ್ಗೆ ಗುಡಾನ, ಆ ಗುಡಾನ ತಕ್ಕನ ನಾವು ತೊಗೊಂಬಂದಿದ್ದೀವಿ ಎಳ್ನೀರು. ಎಲ್ಲ ತೆಂಗಿನಕಾಯಿ ಗಿಡ ಕಾಣ್ಬೋದು ನಿಮ್ಗೆ. ಅಲ್ಲಿದ್ದ ತೊಗೊಂಬಂದು ಈಗ ಸೀದಾ ಲೋಡ್ ಮಾಡೀವಿ. ಲೋಡ್ ಮಾಡ್ಕೇಸಿ ಊರ ಕಡೆ ಪ್ರಯಾಣ ಬಸ್ಸನ್ನು ನಡ್ರಿ. ಈಗ ಮಿಕ್ಬಿಟ್ಟೈತೆ, ಮುಂಜಾಲಿದ್ದೆ ಏನೂ ಉಂಡಿಲ್ಲ ಏನಿಲ್ಲ. ಈಗ ಇಲ್ಲೇ ಎಲ್ಲಾರ ರೋಡ್ನಾಗ ಎಲ್ಲಾರ ನಾಷ್ಟದ ಅಂಗಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಸೀದಾ ನಾಷ್ಟ ಮಾಡ್ಕೊಂಡು ಸೀದಾ ಊರಿಗೆ ಮೆಟ್ಬಿಟ್ಬಿಡೋಣ. ಮಿಕ್ಬಿಟ್ಟೈತೆ ರೀ ಅಪ್ಪ. ಏನು ಈ ಕಾಯಿ ಒಂದಲ್ಲ ಎರಡಲ್ಲ, 1,000 ಕಾಯಿ ಅಂತಂದ್ರೆ ಸ್ವಲ್ಪ ಅಲ್ಲ. ಅದು ಲಾಭನ ಹಂಗೈತಿ, ಕಷ್ಟಪಡೋದು ಹಂಗೈತಿ. ಹಾಗೆ ನಾನು ನೀವು ಬರೀ ಪ್ರಾಫಿಟ್ ಅಷ್ಟೇ ಹೇಳಿದೆ, ಅದರಿಂದ ಕಷ್ಟ ಹೇಳಿಲ್ಲ. ಇದಿಷ್ಟು ಲೋಡ್ ಮಾಡಿ ಎಲ್ಲ ತೊಗೊಂಬಂದು ಗಾಡಿಯಾಗ ಹಾಕೋದ್ರಾಗ 10-12 ಆಗೈತೆ ನಮ್ಮದು. ಹೇಳಬಾರ್ದು. ಬಾಡಿಗೆ ಹೇಳ್ದ ಒಂದು ಜಗಳ, ಒಂದು ಜಗಳ, ಸಿಕ್ಕಾಪಟ್ಟೆ ತೊಂದರೆ ಆಗಿ ಫೈನಲಿ ನಾವು ನೋಡ್ರಿ ಈಗ ಗಾಡಿ ಲೋಡ್ ಮಾಡೀವಿ. ಗಾಡಿ ಪೂರ ಲೋಡ್ ಮಾಡ್ಕೇಸಿ ಇನ್ನು ಸೀದಾ ಊರ ಕಡೆ ಪ್ರಯಾಣ ಬಳಸೋಣ ನಡ್ರಿ. ನೋಡ್ರಿ ಸೀದಾ ನಮ್ಮ ಊರಿನ ಕಡೆ ಪ್ರಯಾಣ ಬೆಳ್ಸಾಕೊಂತೀವಿ. ವ್ಯೂ ಮಾತ್ರ ಮಸ್ತ್ ಐತಿ. ಒಬ್ಬ ಅಣ್ಣ ಕಮೆಂಟ್ ಹಾಕಿದ್ದ ಗಾಡಿ ಹೊಡೆದು ವಿಡಿಯೋ ಮಾಡೋಣ ಅಂತಂದೆ. ನೆಕ್ಸ್ಟ್ ವಿಡಿಯೋದಾಗ ಮಾಡ್ತೀನಿ ರೀ. ಅದು ಇವಾಗ ಊರಿಗೆ ಹೋಗೋದು ಲೇಟ್ ಆಗಿಬಿಟ್ಟೈತಿ. ಸೊ ಅಂಥದ್ರಾಗ ನೋಡ್ರಿ ನೀವು ವ್ಯೂ ಎಲ್ಲ ಮಸ್ತ್ ಐತಿ. ಸೊ ನೋಡ್ರಿ ಫೈನಲ್ಲಾಗಿ ಇಳಕಲ್ಲಿಗೆ ಬಂದು ಕೇಸಿ ಎಲ್ಲ ಗಾಡಿ ಎಲ್ಲ ಅನ್ಲೋಡ್ ಮಾಡಿ ನೋಡ್ರಿ. ಎಲ್ಲ ಗಾಡಿ ಎಲ್ಲ ಅನ್ಲೋಡ್ ಮಾಡಿ ಸ್ವಚ್ಛ ಮಾಡಿ ಫುಲ್ ನಿಂದ್ರಿಸ್ಬಿಟ್ಟಿನ ಗಾಡಿ. ಈಗ ಇಷ್ಟೊತ್ತನ ಸಿಕ್ಕಾಪಟ್ಟೆ ಬೀಗರಾಗಿರೋದು. ಮಧ್ಯಾಹ್ನ 1 ಗಂಟೆಗೆ ಲೋಡ್ ಆಗಿರೋ ಗಾಡಿ ಇವಾಗ ಖಾಲಿ ಆಗೈತಿ. ಯಾರಿಗೆ ಏನು ಹೇಳ್ಬೇಕು ಅಂತ ಗೊತ್ತಲ್ಲ, ನಮ್ಮದು ಜೀವನ ಭಾಳ ಗಂಭೀರ ಪರಿಸ್ಥಿತಿ ಐತಿ ಸದ್ಯಕ್ಕೆ. ಸಿಕ್ಕಾಪಟ್ಟೆ ಪೇನ್ ಆಗೈತೆ ಎಲ್ಲ ಮೈ ಪೈ ಎಲ್ಲ. ಯಾಕಂದ್ರೆ ಕಂಟಿನ್ಯೂ 1 ವಾರ ಬಾಡಿಗೆ ಹೊಡೆದು ಬಂದು ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪೇನ್ ಆಗತೈತಿ. ಮಧ್ಯಾಹ್ನ 1 ಗಂಟೆಗೆ ಲೋಡ್ ಆಗಿದ್ದ ಗಾಡಿ ಈಗ ಸಾಯಂಕಾಲ 7 ಗಂಟೆ ಆಗೈತೆ. ನನಗೆ ಅನ್ಸೋ ಪ್ರಕಾರ ಟೈಮ್ ನೋಡಿಲ್ಲ, ಬಟ್ 7 ಗಂಟೆ ಆಗಿರ್ಬೇಕು. 7 ಗಂಟೆ ತನೂ ಗಾಡಿಯಾಗ ಮಾಲ್ ಐತಿ. ಎಲ್ಲ ಇಳಿಸಿ ಎಲ್ಲ ಇಸುಗ ಏನು ಹೇಳೋಕೆ ಆಗೋವಲ್ದು. ಆ ನಮೂನಿ ಫುಲ್ ಟಯರ್ಡ್ ಆಗ್ಬಿಟ್ಟಿನಿ ಇವತ್ತು ಮಾತ್ರ. ಸೊ ನೋಡ್ತಿರ್ರಿ, ಮತ್ತಿಂಥ ಬ್ಲಾಗ್ ಎಲ್ಲ ಇನ್ನೊಮ್ಮೆ ಹಾಕ್ತಿರ್ತೀನಿ. ನಮ್ಮ ಗಾಡಿ ಬಗ್ಗೆ ಹೇಳಿದ್ದೆ, ನಿಮಗೆ ಗಾಡಿ ಬಗ್ಗೆ ಬ್ಲಾಗ್ ಮಾಡಿ ಹಾಕ್ತೀನಿ ಎಲ್ಲಾರ ಹೋದ್ರಪ್ಪ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಇವತ್ತಿನ ಬ್ಲಾಗ್ ಮಾತ್ರ ಸೂಪರ್ ಅಂತ ಹೇಳೋಕೆ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಏನಂತಾರಲ್ಲ, ಮುದ್ದು ಕರ್ನಾಟಕ ಭಾಷೆದಾಗ ಚಡ್ 12 ಆಗ್ಯದ ಅಂತಾರಲ್ಲ, ಹಂಗೆ ಆಗೈತೆ ನಂದು ಭಾಳ ಸದ್ಯಕ್ಕೆ ಫುಲ್ ಟಯರ್ಡ್ ಆಗ್ಬಿಟ್ಟೈತಿ. ಸೊ ಈಗ 7-7:30 ಆಗಿರ್ಬೇಕು. ಈಗ ಹೋಗಿ ಮನೆಗೆ ಹೋಗಿ ಸ್ವಲ್ಪ ಜಾಗ ಮಾಡಿ ಕೇಸಿ ಮತ್ತೆ ಫ್ರೆಶ್ ಅಪ್ ಆಗೋಣ. ಸೊ ನೋಡ್ತಿರ್ರಿ, ಇದೇ ಥರ ಸಪೋರ್ಟ್ ಮಾಡ್ತಿರ್ರಿ. ಸೊ ಸಿಗೋಣ್ರಿ. ಅಲ್ಲಿವರೆಗೂ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.